ಮಾತಾಡೋ ಸ್ಥಿತಿಲಿ ಇರಲಿಲ್ಲ. ಅವರ ಶ್ರೀಮತಿಯವರು ಹೇಳಿದ್ರು, ದೂರದಿಂದನೇ ಅವ್ರನ್ನ ನೋಡಿಕೊಂಡು ಕೈ ಮುಗಿದು ಬಂದೆ. ನಾನು ಹೊರಗಡೆ ಬಂದು ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡಿಕೊಂಡೆ, ಅಪ್ಪ ಇಂಥ ವ್ಯಕ್ತಿಗೆ ಇಷ್ಟು ನೋವು ಕೊಡಬೇಡ, ಆದಷ್ಟು ಬೇಗ ಕರ್ಕೊಂಬಿಡು ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳಿಕೊಂಡೆ ನಾನು. ಅದೆಲ್ಲ ಹೋಗಲಿ, ಅಪಹರಣವಾದಂಥ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಪಟ್ಟಂಥ ಕಷ್ಟ, ಆ ನೋವು ಎಲ್ಲ ಹತ್ತಿರದಿಂದ ನಾನು ಬಲ್ಲೆ. ಆದರೆ ಒಂದು ಮಾತು ಹೇಳಿದ್ರು, ನಾನು ಇದ್ದೀನಿ, ನನ್ನ ಸರ್ಕಾರ ಇದೆ, ರಾಜ್ಕುಮಾರ್ ಅವ್ರನ್ನ ಜೀವಂತವಾಗಿ ಕರ್ಕೊಂಬರ್ತೀನಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಕರ್ಕೊಂಬಂದರು. ಆ ಮಧ್ಯದಲ್ಲಿ ಏನೇನೆಲ್ಲ ಆಯಿತು ಅದು ಬಿಡಿ, ಅದು ಇಲ್ಲಿ ಚರ್ಚೆ ಬೇಡ. ಆದರೆ ಅವ್ರನ್ನ ಕರ್ಕೊಬಂದ್ರಲ್ಲ, ಆ ಕಷ್ಟದಲ್ಲೇ ಅವ್ರನ್ನ ಕರ್ಕೊಬಂದ್ರಲ್ಲ ಜೀವಂತವಾಗಿ, ಅದು ಎಸ್ ಎಂ ಕೃಷ್ಣ ಅವರ ಒಂದು ಕೀರ್ತಿ, ತಾಕತ್ತು, ದಮ್ಮು. ಅವತ್ತು ವೀರಪ್ಪನು ಏನೆಲ್ಲ ಬೇಡಿಕೆಗಳಿಟ್ಟಿದ್ರು, ಎಸ್ ಎಂ ಕೃಷ್ಣ ಅವರು ಯಾವ ರೀತಿಯಾಗಿ ಆ ಒಂದು ಪರಿಸ್ಥಿತಿಯನ್ನು ಎದುರಿಸಿದ್ರು ಸರ್ ನೀವು ಕಂಡಂತೆ? ನೋಡಿ, ವೀರಪ್ಪನ ಬೇಡಿಕೆ 10 ಇತ್ತು. ಅದರಲ್ಲಿ ವಿಶೇಷವಾಗಿ ಬಹಳ ಪ್ರಮುಖವಾಗಿ ಏನು ಹೇಳಿ, ಬಹಳ ಪ್ರಮುಖವಾಗಿ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡಬೇಕು. ಅದನ್ನು ರಾಜ್ಕುಮಾರ್ ಅವ್ರ ಬಾಯಲ್ಲಿ ಹೇಳಿಸ್ಬೇಕು. ಯಾರ ಬಾಯಲ್ಲಿ? ರಾಜ್ಕುಮಾರ್ ಅವ್ರ ಬಾಯಲ್ಲಿ ತಮಿಳ್ನಾಡಿಗೆ ನೀರು ಬಿಡಿ ಅಂತ ಸರ್ಕಾರಕ್ಕೆ ಹೇಳಬೇಕು. ಇದು ಒಂದು ಬೇಡಿಕೆ. ಆ ದುಡ್ಡು ಮತ್ತೊಂದು ಮಗದೊಂದು ಬಿಟ್ಬಿಡಿ, ಅದೊಂದು ಬಿಟ್ಬಿಡಿ. ಆಮೇಲೆ ಬೆಂಗಳೂರಲ್ಲಿ ತಮಿಳ್ನವ್ರಿಗೆ ತೊಂದರೆ ಕೊಡಬಾರ್ದು, ಅದೊಂದು ಬೇಡಿಕೆ. ಇಷ್ಟೆಲ್ಲ ಹಣ, ಮತ್ತೊಂದು ಅವನಿಗೆ ಹಣ ಬೇಕೇ ಬೇಕು. ಯಾಕೆ ಅಂತ ಹೇಳಿದರೆ ಅವನ ಬದುಕಿಗೆ ಇಂಥ ವ್ಯಕ್ತಿ ಕರ್ಕೊಂಡೋದಾಗ ಅದು ಡಿಮ್ಯಾಂಡ್ ಇಟ್ಟೇ ಇರ್ತಾನೆ. ಅದು ಚರ್ಚೆ ಇಲ್ಲಿ ಅನಿವಾರ್ಯ, ಬೇಡ. ಕೊನೆಯದಾಗಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ತಾವು ಹಲವಾರು ಹೋರಾಟಗಳನ್ನು ಮಾಡಿದ್ರಿ, ಏನೆಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರು, ಬೆಂಗಳೂರಿಗೆ ಅವರ ಕೊಡುಗೆ ಅಂತ ನೀವು ಕಂಡಂತೆ? ಸರ್, ಎಸ್ ಎಂ ಕೃಷ್ಣ ಅವರು ಈ ಬೆಂಗಳೂರನ್ನ ಎಷ್ಟು ಮಟ್ಟಿಗೆ ಬೆಳೆಸಿದ್ರು ಅಂದರೆ, ಬೆಂಗಳೂರಿಗೆ ಅಂಥ ಮಹಾನ್ IT-BT ತಂದ್ರಲ್ಲ, ಯಾರು ಕೇಳ್ತಾರಾಗ್ತೈತೆ ಸರ್? ಇವತ್ತು ಬೆಂಗಳೂರಿಗೆ ಒಂದು ರೂಪ ಕೊಟ್ಟವರು ಎಸ್ ಎಂ ಕೃಷ್ಣ ಅವರು. IT-BT ನೋಡಿ ಇವತ್ತು ಹೆಂಗೆ ಎಷ್ಟರ ಮಟ್ಟಿಗೆ ಬೆಳೆದಿದೆ. ಇದಕ್ಕೆಲ್ಲ ಎಸ್ ಎಂ ಕೃಷ್ಣ ಅವ್ರ ಕಾರಣ. ಆದರೆ ಒಂದು ಮಾತು ಹೇಳ್ತೀನಿ, ಅವ್ರ ರಾಜಕೀಯ ಜೀವನದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು. ಯಾಕೆ ಅಂತೇಳಿದ್ರೆ ಭಾಳ ನೋವನ್ನು ತಿಂದರು ಅವರು ಆ ಅಪಹರಣ ಸಂದರ್ಭದಲ್ಲಿ. ಅದಾದಮೇಲೆ ಅವರು ಅಳಿಯವರು ತೀರ್ಕೊಂಡ್ರು. ಎಲ್ಲ ನೋವುಗಳನ್ನು ಅನುಭವಿಸ್ಕೊಂಡೇ ಇವತ್ತು ನಮ್ಮ ಮುಂದೆ ಅವರು ಇದಾಗಿದ್ದಾರೆ. ಹಾಗಾಗಿ ಭಗವಂತ ಅವರ ಇದಕ್ಕೆ ಶಾಂತಿ ಕೊಡಲಿ ಅನ್ನೋದೇ ನಮ್ಮ ಆಸೆ. ಯಾಕೆಂತ ಹೇಳಿದ್ರೆ ಇಂಥ ಮುಖ್ಯಮಂತ್ರಿ ಇನ್ನೂ ಅನೇಕರು ಈ ರಾಜ್ಯನ ಆಳಲಿ, ಇಂಥವ್ರು ಬರಲಿ ಅನ್ನೋದೇ ನಮ್ಮ ಆಸೆ. ಸಾರಾ ಗೋವಿಂದ್ ಅವರ ಮಾತಾಗಿದ್ದು, ಯಾಕಂದರೆ ಅತ್ಯಂತ ಆತ್ಮೀಯತೆಯಿಂದ ಕಂಡಿದ್ರು, ಹೋರಾಟಗಳನ್ನು ಮಾಡಿದ್ರು. ಅವರು ಮುಖ್ಯಮಂತ್ರಿಗಳಾದಾಗಲೂ ಕೂಡ ದೊಡ್ಡ ಸವಾಲು ಏನಂತಂದರೆ ಡಾಕ್ಟರ್ ರಾಜ್ಕುಮಾರನ್ನು ಕಿಡ್ನಾಪ್ ಮಾಡಿದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಎದೆಗುಂಗದೆ ವೀರಪ್ಪನ ಇಟ್ಟಿದ್ದಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಡಾಕ್ಟರ್ ರಾಜ್ಕುಮಾರನ್ನು ಕರೆತರುವಂಥ ಕೀರ್ತಿ ಎಸ್ ಎಂ ಕೃಷ್ಣ ಅವರಾಗಿತ್ತು ಅನ್ನೋದು ಇವರ ಮಾತಾಗಿದೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ಮಲಂಡಳಿ ಪವರ್ TV, ಬೆಂಗಳೂರು.